Hello students, welcome back to Commerce with Mamata channel. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ರಿಗ್ರೆಷನ್ ಅನಾಲಿಸಿಸ್ ಚಾಪ್ಟರನ್ನು ಸ್ಟಾರ್ಟ್ ಮಾಡಿದ್ವಿ. ಅದರ ಅಂಡರಲ್ಲಿ ಯಾವುದು ರಿಗ್ರೆಷನ್ ಲೈನನ್ನು ನೋಡಿದ್ವಿ. ರಿಗ್ರೆಷನ್ ಲೈನ್ ಆಫ್ ವೈ ಆನ್ ಎಕ್ಸ್, ರಿಗ್ರೆಷನ್ ಲೈನ್ ಆಫ್ ಎಕ್ಸ್ ಆನ್ ವೈ. ಸೊ ಈ ರೀತಿ ಪ್ರಾಬ್ಲಮ್ ಬಂದಾಗ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಸೊ ನೀವು ಆ ವಿಡಿಯೋನ ನೋಡಿಲ್ಲ ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ. ಸೊ ಯು ಕ್ಯಾನ್ ವಾಚ್. ನೆಕ್ಸ್ಟ್ ಈ ಒಂದು ಸೆಷನ್ನಲ್ಲಿ ನಾವು ಏನು ಮಾಡೋದು ಅಂತಂದರೆ ರಿಗ್ರೆಷನ್ ಈಕ್ವೇಷನ್ನ ಇನ್ನೊಂದು ಮೆಥಡಲ್ಲಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು, ವೆನ್ ಟೇಬಲ್ ಈಸ್ ಗಿವೆನ್. ಸೊ ಒಂದು ಟೇಬಲನ್ನು ಕೊಟ್ಟಿರ್ತಾರೆ, ಆ ಟೇಬಲನ್ನು ನಾವು ಯಾವ ರೀತಿಯಾಗಿ ಈಕ್ವೇಷನ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದ್ಬಿಟ್ಟು ನೋಡ್ತಾ ಹೋಗೋಣ. ಓಕೆನಾ? ಸೊ ಎಕ್ಸ್ ಆನ್ ವೈ, ವೈ ಆನ್ ಎಕ್ಸ್, ಇಲ್ಲಿ ಫಾರ್ಮುಲಾ ಅಷ್ಟೇ ಚೇಂಜ್ ಆಗುತ್ತೆ. ಸೊ ಮಾಡೋ ಮೆಥಡೆಲ್ಲ ಸೇಮೇ ಇರುತ್ತೆ. ಓಕೆನಾ? ಸೊ ಎಕ್ಸ್ ಆನ್ ವೈ ಬಂದಾಗ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈಕ್ವಲ್ಸ್ ಟು ಆರ್. ಆರ್ ಅಂತಂದರೆ ಕೊರಿಲೇಷನ್. ಓಕೆನಾ? ಕೋಎಫಿಷಿಯಂಟ್ ಆಫ್ ಕೊರಿಲೇಷನ್ divided by standard deviation of x, standard deviation of y into y minus y bar. ಸೊ ಅದೇ ಥರ y on x ಕೂಡ ಈ ಥರ ಫಾರ್ಮುಲಾ ಇರುತ್ತೆ. ಓಕೆನಾ? ಸೇಮ್ ಇಲ್ಲಿ ಏನು ಚೇಂಜ್ ಆಗಲ್ಲ. ಇಲ್ಲಿ ವೈಸ ವರ್ಸ, ಇಲ್ಲಿ ಎಕ್ಸ್ ಬಂದಲ್ಲಿ y ಬಂದಿರುತ್ತೆ, ದೆನ್ ಇಲ್ಲಿ y ಇರೋದನ್ನು ಎಕ್ಸ್ ಅಂತ ಮಾಡ್ಕೋತೀವಿ. ಸೊ ಇದು ಕೂಡ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್. ಎಕ್ಸ್ ಆನ್ ವೈ ಕ್ಯಾಲ್ಕುಲೇಟ್ ಮಾಡುವಾಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸನ್ನು ಮೇಲೆ ಹಾಕೋತೀವಿ, ವೈನ ಕೆಳಗೆ ಹಾಕೋತೀವಿ. ಸೊ ಇಲ್ಲಿ y ಆನ್ ಎಕ್ಸ್ ಫಸ್ಟ್ ವೈನ ಮೇಲೆ ಹಾಕ್ತೀವಿ, ಎಕ್ಸ್ನ ಕೆಳಗಡೆ ಹಾಕ್ತೀವಿ. ಸೊ ಇದು ಈ ಥರ ನೀವು ಟ್ರಿಕ್ಕನ್ನು ನೆನ್ಪಿಟ್ಕೋಬೇಕು, ಯಾಕಂತಂದ್ರೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಎಕ್ಸಾಮಲ್ಲಿ. ಸೊ ನೆನಪಾಗುತ್ತೆ. ಓಕೆನಾ? ಸೊ ಇವಾಗ ಯಾವ ರೀತಿ ಟೇಬಲನ್ನು ಕೊಡ್ತಾರೆ, ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಬಿಫೋರ್ ವಿ ಸ್ಟಾರ್ಟ್ ವಿಡಿಯೋ, ಸೊ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಇವಾಗ ಕ್ವೆಶನ್ ನೋಡ್ತಾ ಹೋಗೋಣ. ಇನ್ ಅ ಕೋರಿಲೇಷನ್ ಸ್ಟಡಿ ದ ಫಾಲೋಯಿಂಗ್ ವ್ಯಾಲ್ಯೂಸ್ ಆರ್ ಆಬ್ಟೈನ್ಡ್. ಸೊ ಈ ರೀತಿ ಟೇಬಲನ್ನು ಕೊಟ್ಟಿರ್ತಾರೆ. ಮೀನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ದೆನ್ ಕೋಎಫಿಷಿಯಂಟ್ ಆಫ್ ಕೊರಿಲೇಷನ್. ಮೀನ್ ಆಫ್ ಎಕ್ಸ್, ಸೊ ಮೀನ್ ಎಕ್ಸನ್ನು ಕೊಟ್ಟಿದ್ದಾರೆ 65, ಮೀನ್ ಆಫ್ ವೈ 67, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ 2.5, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ 3.5, ದೆನ್ ಕೋರಿಲೇಷನ್ ಆಫ್ ಕೋಎಫಿಷಿಯಂಟ್ ಆಫ್ ಕೊರಿಲೇಷನ್ 0.8. ಸೊ ಕೊರಿಲೇಷನ್ ಆಫ್ ಕೋಎಫಿಷಿಯಂಟನ್ನು ನಾವು ಇಲ್ಲಿ ಯಾವ ರೀತಿಯಾಗಿ ಸಿಂಬಾಲಿಕ್ ಮಾಡ್ತೀವಿ ಅಂತಂದರೆ ಆರ್ ಅಂತ ಡಿನೋಟ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಇದು ಆರ್. ಒಂದೊಂದು ಸಾರಿ ಆರ್ ಅಂತಲೂ ಕೊಟ್ಟಿರ್ತಾರೆ, ಅಥವಾ ಕೊರಿಲೇಷನ್ ಆಫ್ ಕೋಎಫಿಷಿಯಂಟ್ ಅಂತಲೂ ಕೊಟ್ಟಿರ್ತಾರೆ. ಓಕೆ, ನಾವು ಇವಾಗ ಫೈಂಡ್ ದ ಟೂ ರಿಗ್ರೆಷನ್ ಈಕ್ವೇಷನ್ಸ್ ದಟ್ ಆರ್ ಅಸೋಸಿಯೇಟೆಡ್ ವಿತ್ ದ ಅಬೋವ್ ವ್ಯಾಲ್ಯೂಸ್. ಸೊ ಇವಾಗ ಏನು ಕೇಳ್ತಾರೆ ಅವರು, ಟೂ ರಿಗ್ರೆಷನ್ ಈಕ್ವೇಷನ್ಗಳನ್ನು ನಾವೇನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಟೂ ರಿಗ್ರೆಷನ್ ಈಕ್ವೇಷನ್ಗಳು ಯಾವುವು ಅಂತ ನಿಮಗೆ ಆಲ್ರೆಡಿ ಗೊತ್ತು, ವೈ ಆನ್ ಎಕ್ಸ್ ಆ್ಯಂಡ್ ಎಕ್ಸ್ ಆನ್ ವೈ. ಓಕೆನಾ? ಸೊ ಇವಾಗ ಆ ಫಾರ್ಮುಲಾನ ಹಾಕಿ ಇಂಟರ್ಪ್ರೆಟ್ ಮಾಡ್ತಾ ಹೋಗೋಣ ವ್ಯಾಲ್ಯೂಸ್ಗಳನ್ನು. ಸೊ ಅದಕ್ಕಿಂತ ಬಿಫೋರು ನಾವು ಗಿವೆನ್ ಏನೇನನ್ನ ಕೊಟ್ಟಿದ್ದಾರೆ ಅಂತ ಬರ್ಕೊಂಬಿಡೋಣ, ಈಸಿ ಆಗುತ್ತೆ ನಮಗೆ. ಓಕೆ, ಗಿವೆನ್ ನೋಡೋಣ. ಇವಾಗ ಏನು ಕೊಟ್ಟಿದ್ದಾರೆ, ಎಕ್ಸ್ ಮೀನ್. ಮೀನ್ ಅಂತಂದರೆ ನಾವು ಯಾವುದರಿಂದ ಡಿನೋಟ್ ಮಾಡ್ತೀವಿ, ಅದನ್ನು ಎಕ್ಸ್ ಬಾರ್ ಅಂತ ಕರಿತೀವಿ. ಓಕೆನಾ? ಎಕ್ಸ್ ಬಾರ್ ಮೀನ್ ಆಫ್ ಎಕ್ಸ್. ಸೊ ಎಷ್ಟಿದೆ, 65. ದೆನ್ ವೈ ಬಾರ್ ಕೊಟ್ಟಿದ್ದಾರೆ. ಓಕೆನಾ? ವೈ ಬಾರ್ ಎಷ್ಟಿದೆ, 67. ದೆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್. ಸೊ ನಾವು ಯಾವ ರೀತಿ ಬರ್ತೀವಿ ಅದನ್ನ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಈಕ್ವಲ್ಸ್ ಟು 2.5. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ 3.5. ಸೊ ಆರ್ ಅಥವಾ ಆರ್ ಈಕ್ವಲ್ಸ್ ಟು 0.8. ಸೊ ಇದನ್ನು ನೀವು ಬರ್ಕೊಂಡ್ರಿ ಅಂತಂದರೆ ನೆಕ್ಸ್ಟ್ ನಮಗೆ ಫಾರ್ಮುಲಾದಲ್ಲಿ ಇಂಟರ್ಪ್ರೆಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಇವಾಗ ಫಸ್ಟ್ ಒನ್ ರಿಗ್ರೆಷನ್ ಈಕ್ವೇಷನ್ ಆಫ್ ಎಕ್ಸ್ ಆನ್ ವೈ. ಇವಾಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಎಕ್ಸ್ ಆನ್ ವೈ ಫಾರ್ಮುಲಾ ಬಂದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆನಾ? ಸೊ ಈ ಫಾರ್ಮುಲಾನ ಹಾಕೊಳ್ತಾ ಹೋಗೋಣ. ಇವಾಗ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈಕ್ವಲ್ಸ್ ಟು ಆರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ. ಸೊ ವೈ ಮೈನಸ್ ವೈ ಬಾರ್. ಓಕೆ, ಇವಾಗ ನೋಡಿ, ಎಕ್ಸು ನಮಗೆ ಗೊತ್ತಿಲ್ಲ, ಇಲ್ಲಿ ಯಾವುದಾದ್ರೂ ವ್ಯಾಲ್ಯೂಸ್ ಇದೆನಾ, ಇಲ್ಲ. ಸೊ ಹಂಗೆ ಇಟ್ಕೋತೀವಿ. ಎಕ್ಸ್ ಮೈನಸ್ ಎಕ್ಸ್ ಬಾರ್ ಗೊತ್ತಾಯಿತು, 65 ಈಕ್ವಲ್ಸ್ ಟು ಆರ್ ಗೊತ್ತು, 0.8 ಡಿವೈಡೆಡ್ ಬೈ ಸಿಗ್ಮಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ 2.5 divided by standard deviation of y 3.5
ವೈ ಗೊತ್ತಿಲ್ಲ, ಹಾಗೆ ಇಟ್ಕೋತೀವಿ. ವೈ ಬಾರ್ ಗೊತ್ತು 67. ಓಕೆ, ಇವಾಗ ಎಕ್ಸ್ ಮೈನಸ್ 65 ಹಾಗೆ ಇಟ್ಕೊಳ್ಳೋಣ ಈಕ್ವಲ್ಸ್ ಟು. ಸೊ ಇವಾಗ ಇವೆರಡನ್ನೂ ಏನು ಮಾಡಬೇಕು, ಇಂಟು ಮಾಡಬೇಕು. 0.8 ಇಂಟು 2.5 ಡಿವೈಡೆಡ್ ಬೈ ಡಿನಾಮಿನೇಟರ್ ಹಂಗೆ ಇರುತ್ತೆ 3.5. ಸೊ ವೈ ಮೈನಸ್ 67. ನೆಕ್ಸ್ಟ್ ಎಕ್ಸ್ ಮೈನಸ್ 65 ಈಕ್ವಲ್ಸ್ ಟು, ಸೊ ಇವೆರಡನ್ನೂ ಇಂಟು ಮಾಡಿ. ಸೊ ಇವೆರಡನ್ನೂ ಇಂಟು ಮಾಡಿದಾಗ ಎಷ್ಟು ಬರುತ್ತೆ, 2 ಬರುತ್ತೆ. ಓಕೆನಾ, 2 ಡಿವೈಡೆಡ್ ಬೈ 3.5. ಸೊ ವೈ ಮೈನಸ್ 67. ಇವಾಗ ನೆಕ್ಸ್ಟ್ ಎಕ್ಸ್ ಮೈನಸ್ 65 ಈಕ್ವಲ್ಸ್ ಟು 2 ಡಿವೈಡೆಡ್ ಬೈ 3.5. 2 ಡಿವೈಡೆಡ್ ಬೈ 3.5 ಮಾಡಿದಾಗ 0.57 ಮೈನಸ್ ಇಂಟು ವೈ ಮೈನಸ್ 67. ಸೊ ಇಷ್ಟು ಗೊತ್ತಾಯ್ತು. ಇದಾದಮೇಲೆ ಇದನ್ನೇ ನೆಕ್ಸ್ಟು ಸಾಲ್ವ್ ಮಾಡೋಣ. ಇವಾಗ ಏನು ಮಾಡ್ತೀರಾ, ಲಾಸ್ಟ್ ಟೈಮ್ ಯಾವ ರೀತಿ ಮಾಡ್ತಿದ್ರು ಅದೇ ಥರ ಮಾಡಬೇಕು. ಇದನ್ನು ಇಂಟು ಮಾಡ್ಕೋಬೇಕು ವೈಗೆ, ದೆನ್ ಇದೇ ನಂಬರ್ನ ನೆಕ್ಸ್ಟ್ 67ಗೂ ಕೂಡ ಇಂಟು ಮಾಡ್ಕೋಬೇಕು. ಸೊ ಇಲ್ಲೇ ಮಾಡೋಣ. ಓಕೆ, ಎಕ್ಸ್ ಮೈನಸ್ 65 ಈಕ್ವಲ್ಸ್ ಟು 0.57 ಇಂಟು ವೈ. ಸೊ 0.57 ವೈ ಮೈನಸ್ ಹಂಗೆ ಇಟ್ಕೋತೀವಿ 0.57 ಇಂಟು 67. ಸೊ ಮಾಡಿದಾಗ ಎಷ್ಟು ಬರುತ್ತೆ, 38.19. ಓಕೆನಾ, ಎಕ್ಸ್ ಈಕ್ವಲ್ಸ್ ಟು, ಇವಾಗ ಏನು ಮಾಡ್ತೀವಿ ನಾವು, ಇದು ನ್ಯೂಮರಿಕಲ್ಸ್ನೆಲ್ಲ ಒಂದು ಸೈಡ್ ಮಾಡ್ಕೋತೀವಿ, ಹೌದಾ. ಸೊ ಇದನ್ನ ಹಂಗೆ ಇಟ್ಕೊಳ್ಳೋಣ. 0.57 ವೈ ಮೈನಸ್ 38.19. ಸೊ ಮೈನಸ್ 65 ಇರೋದು ಈಕ್ವಲಿಂದ ಈಚೆ ಬಂದಾಗ ಏನಾಗುತ್ತೆ, ಪ್ಲಸ್ 65. ಸೊ ಎಕ್ಸ್ ಈಕ್ವಲ್ಸ್ ಟು 0.57 ವೈ. ಸೊ ಇವಾಗ ಮಾಡೋಣ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಓಕೆನಾ, ಮೈನಸ್, ಅಥವಾ ನೀವು ಕ್ಯಾಲ್ಕುಲೇಟ್ರಲ್ಲಿ ಈ ಥರ ಮಾಡಿ. ಸೊ ಮೈನಸ್ 38.19 ಪ್ಲಸ್ 65 ಎಷ್ಟಾಗುತ್ತೆ, 26.81. 26.81. ಓಕೆನಾ, ಪ್ಲಸ್ 26 ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ. ಓಕೆನಾ, ಮೈನಸ್ ಇಂಟು ಪ್ಲಸ್ ಪ್ಲಸ್. ಸೊ ಮೈನಸ್ 38.19 ಪ್ಲಸ್ 65 26.81. ಸೊ ಇದು ಏನು, ಈಕ್ವೇಶನ್. ಸೊ ಇದು ನಾವು ಒಂದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಇವಾಗ ಯಾವುದು, ಎಕ್ಸ್ ಆನ್ ವೈನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಬೇಕಾದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ಎಕ್ಸ್ ಆನ್ ವೈ. ನೆಕ್ಸ್ಟ್ ಇವಾಗ ಇದೇ ಥರ ನಾವೇನು ಮಾಡಬೇಕು, ವೈ ಆನ್ ಎಕ್ಸ್ನೂ ಕೂಡ ಮಾಡ್ತಾ ಹೋಗ್ಬೇಕು. ಈಗ ನೋಡಿ, ಇದು ಬಂದು ರಿಗ್ರೆಷನ್ ಈಕ್ವೇಶನ್ ಆಫ್ ವೈ ಆನ್ ಎಕ್ಸ್. ಸೊ ಫಾರ್ಮುಲಾ ಬರ್ಕೊಂಡಿದ್ದೀನಿ, ವೈ ಮೈನಸ್ ವೈ ಬಾರ್ ಈಕ್ವಲ್ಸ್ ಟು ಆರ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಓಕೆನಾ, ಸೊ ಇದೇ ಥರ ಇಂಟರ್ಪ್ರೆಟ್ ಮಾಡ್ತಾ ಹೋಗೋಣ. ಇವಾಗ ವೈ ಗೊತ್ತಿಲ್ಲ, ಸೊ ಹಂಗೆ ಇಟ್ಕೊಳ್ಳೋಣ. ಮೈನಸ್ ವೈ ಬಾರ್ 67 ಈಕ್ವಲ್ಸ್ ಟು ಆರ್ 0.8 divided by, so standard deviation of y 3.5 divided by standard deviation of x 2.5. x ಗೊತ್ತಿಲ್ಲ, ಹಂಗೆ ಇಟ್ಕೋತೀವಿ. ಮೈನಸ್ ಎಕ್ಸ್ ಬಾರ್ 65. ಓಕೆನಾ, ಸೊ ಇವಾಗ ನೆಕ್ಸ್ಟ್ y ಮೈನಸ್ 67 ಈಕ್ವಲ್ಸ್ ಟು, ಸೊ ಇವಾಗ ಏನು ಮಾಡ್ತೀರಾ, ಇವೆರಡನ್ನು ಇಂಟು ಮಾಡ್ತೀರಾ. ಓಕೆನಾ, ಡಿನಾಮಿನೇಟರ್ ಹಂಗೆ ಇಟ್ಕೊಂಡಿರ್ತೀರಾ. ಇಂಟು 3.5 divided by ಡಿನಾಮಿನೇಟರ್ ಹಾಗೆ ಇಟ್ಕೋತೀರ 2.5. ಸೊ ಎಕ್ಸ್ ಮೈನಸ್ 65. ನೆಕ್ಸ್ಟ್ ವೈ ಮೈನಸ್ 67 ಈಕ್ವಲ್ಸ್ ಟು, ಓಕೆ ಮಾಡೋಣ, 0.8 ಇಂಟು 3.5 2.8 divided by 2.5 x minus 65. y minus 67 equals to 2.8 divided by 2.5. 2.8 divided by 2.5 1.12. 1.12 x minus
65 y ಮೈನಸ್ 67. ಸೊ ಇವಾಗ ಏನು ಮಾಡ್ತೀರಾ, ಇವೆರಡನ್ನೂ ಇಂಟು ಮಾಡ್ತೀರಾ ಹೌದಾ, ಇದೆರಡನ್ನೂ ಇಂಟು ನೆಕ್ಸ್ಟ್ ಇದಕ್ಕೂ ಇಂಟು ಮಾಡ್ತೀರಾ. 1.12 ಇಂಟು ಎಕ್ಸ್ ಎಷ್ಟು ಬರುತ್ತೆ, 1.12 ಎಕ್ಸ್ ಅಂತಲೇ ಕರಿತೀವಿ. ಓಕೆನಾ, ಎಕ್ಸ್ ಮೈನಸ್, ಸೊ ಇದು ಎಕ್ಸ್ ಇದು ಮತ್ತು ಇಂಟು ಅಂತ ಅನ್ಕೋಬೇಡಿ. ದೆನ್ 1.12 ಇಂಟು 65 72.8 ಸೊ y ಮೈನಸ್ ಅಲ್ಲ, y ಈಕ್ವಲ್ಸ್ ಟು, ಸೊ ಇವಾಗ ಏನು ಮಾಡಬೇಕು, ಇದನ್ನು ಈ ಕಡೆ ಬರಬೇಕು. y ಈಕ್ವಲ್ಸ್ ಟು ಹಾಗೆ ಬರ್ಕೊಳ್ಳೋಣ, 1.12 ಎಕ್ಸ್ ಅಂತ ಸ್ಮಾಲ್ ಬರಿತೀನಿ. ದೆನ್ ಮೈನಸ್ 72.8. ಸೊ ಇವಾಗ ಇದನ್ನ ಏನು ಮಾಡ್ತೀರಾ, ಮೈನಸ್ ಇದ್ದದನ್ನು ಈ ಕಡೆ ತರ್ತೀರಾ, ಪ್ಲಸ್ ಆಗುತ್ತೆ. ಓಕೆನಾ, ಪ್ಲಸ್ 67. ಸೊ y ಈಕ್ವಲ್ಸ್ ಟು 1.12 ಎಕ್ಸ್. ಸೊ ಇವಾಗ ಮಾಡೋಣ, ಮೈನಸ್ ಏನಿತ್ತು, ಮೈನಸ್ 72.8 ಪ್ಲಸ್ 67. ಸೊ ಏನು ಬಂತು, ಮೈನಸ್ ಬಂತು. ಓಕೆನಾ, ಸೊ ಮೈನಸ್ ಇಲ್ಲಿ ಏನು ಬರುತ್ತೆ ಅದನ್ನೇ ಹಾಕಿ, ಇಲ್ಲಿ ಮೈನಸ್ 5.8. ಸೊ ಇಷ್ಟು ಇದು y ಆನ್ ಎಕ್ಸ್ ಈಕ್ವೇಷನ್. ಸೊ ಇಲ್ಲಿಗೆ ಏನಾಗುತ್ತೆ, ಇದು ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಪ್ರಾಬ್ಲಮ್. ಸೊ ಬೇಕಿದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ಇದರಲ್ಲಿ ಎರಡು ಥರ ಮಾಡಿದ್ವಿ. ಒಂದು ಎಕ್ಸ್ ಮತ್ತು ವೈ ವೇರಿಯಬಲ್ಸ್ಗಳನ್ನ ಕೊಟ್ಟಾಗ ಯಾವ ರೀತಿ ಮಾಡಬೇಕು ಅಂತಂದ್ಬಿಟ್ಟು, ದೆನ್ ಇನ್ನೊಂದು ಬಂದು ಈ ಥರ ಟೇಬಲ್ ಕೊಟ್ಟಾಗ. ಸೊ ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲೆಲ್ಲ ಇದೇ ಕೊಟ್ಟಿದ್ದಾರೆ. ಓಕೆನಾ, ಸೊ ಈ ಥರ ಪ್ರಾಬ್ಲಮ್ ಕೇಳಿದಾಗ ಯಾವ ರೀತಿ ಮಾಡಬೇಕಂತ. ಸೊ ಈ ಎರಡು ಟೈಪ್ಸ್ಗಳನ್ನು ಕಂಪ್ಲೀಟ್ ಆಗಿದೆ ಇದರಲ್ಲಿ ರಿಗ್ರೆಷನ್ ಈಕ್ವೇಷನಲ್ಲಿ. ದೆನ್ ಇಲ್ಲಿಗೆ ರಿಗ್ರೆಷನ್ ಚಾಪ್ಟರು ಕಂಪ್ಲೀಟ್ ಆಗುತ್ತೆ. ಸೊ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ದೆನ್ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ದೆನ್ ಲೈಕ್ ಮಾಡಿ. ನಿಮಗೆ ಮತ್ತೆ ಹೊಸ ಟಾಪಿಕ್ಸ್ಗಳು ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ಇಂಡೆಕ್ಸ್ ನಂಬರ್ನ ಸ್ಟಾರ್ಟ್ ಮಾಡೋಣ. ಅದು ವೆರಿ ವೆರಿ ಚಾಪ್ಟರು, ಇಂಪಾರ್ಟೆಂಟ್ ಚಾಪ್ಟರು. ದೆನ್ ನಿಮಗೆ ಅದರಿಂದ ಒಂದು 35 to 40 ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ ಕಂಪಲ್ಸರಿ ಇಂಡೆಕ್ಸ್ ಚಾಪ್ಟರಿಂದ. ಸೊ ಅದನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಕೂಡ ಅಷ್ಟೇ, ಒಂದು ಈಕ್ವೇಷನ್ ಕೇಳಿದ್ರೆ 5 ಮಾರ್ಕ್ಸಿಗೆ ಕೇಳ್ತಾರೆ, ಎರಡು ಈಕ್ವೇಷನ್ಗಳನ್ನು ಕೇಳಿದರೆ 15 ಮಾರ್ಕ್ಸಿಗೆ ಕೇಳ್ತಾ ಹೋಗ್ತಾರೆ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.